ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ ನಾನು ಚಿಕನ್ ಬಿರಿಯಾನಿ ಪೌಡರು ಮತ್ತು ಚಿಕನ್ ಬಿರಿಯಾನಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದು. ಸೊ ಹಾಗಾಗಿ ಇಲ್ಲಿ ನಾನು ಒಂದು 2 ಇಂದ 3 ಇಂಚಾಗುವಷ್ಟು ಚಿಕ್ಕೆ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಲವಂಗನ ತೊಗೊಂಡಿದ್ದೀನಿ, ಒಂದು 10 ರಿಂದ 15 ಲವಂಗನ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಮತ್ತು 2 ಅನಾನಸ್ ಹೂವು, ಮತ್ತು ಒಂದು 7 ರಿಂದ 8 ಆಗುವಷ್ಟು ಏಲಕ್ಕಿ, ಮತ್ತು ಒಂದು ಸ್ವಲ್ಪ ಜಾಪತ್ರೆ ಅಂತಾರಲ್ವ ಅದನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಆ ಜಾಕಾಯಿನ 2 ಪೀಸ್ನ ತೊಗೊಂಡಿದ್ದೀನಿ. ಜಾಕಾಯನ್ನು ಒಂದು 1/4 ಭಾಗ ಸಾಕು, ತುಂಬ ಜಾಸ್ತಿ ಬೇಡ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮರಾಠಿ ಮೊಗ್ಗುನ ಸೇರಿಸ್ಕೊಂಡಿದ್ದೀನಿ. ಒಂದು 4 ಆಗುವಷ್ಟು ಮರಾಠಿ ಮೊಗ್ಗುನ ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನು ಉರಿತಾ ಹೋಗಬೇಕು. ಆವಾಗ ಘಮ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಪೌಡರ್ನೂ ಅಷ್ಟೇ ತುಂಬ ದಿನ ನೀವು ಇಟ್ಕೊಳ್ಬೋದು. ಹಾಗಾಗಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಆದ ನಂತರ ಇದನ್ನು ಒಂದೊಂದೇ ಐಟಮ್ನ ಹಾಕ್ಕೊತ ನಾವು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಲೇಟಾಗಿ ಫ್ರೈ ಆಗೋವಂಥದ್ದನ್ನ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಸಿರು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ 3 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ 4 ರಿಂದ 5, ಮತ್ತು ಪಲಾವ್ ಎಲೆ 4 ರಿಂದ 5 ಹಾಕ್ಕೊಳ್ತಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಇಲ್ಲ ಖಾರನೇ ಇದೇ ಸಾಕು ಅನ್ನೋದಿದ್ದರೆ ಅದನ್ನು, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು 2 ಸೇರಿ 5 ರಿಂದ 6 ಮೆಣಸಿನ್ಕಾಯಿ ಆದರೆ ಸಾಕು. ಮತ್ತು ಅಲ್ಲಿ ನಾನು ಕಲ್ಲು ಹೂವನ್ನ ಸ್ವಲ್ಪ ಕಲ್ಲು ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕಿದ ನಂತರ ಇದು ಚೆನ್ನಾಗಿ ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡಿದ ನಂತರ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಇದನ್ನು ನಾವು ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನೀವು ಬಿರಿಯಾನಿ ಮಾಡಿದಾಗೆಲ್ಲನೂ ಇದನ್ನು ಬಳಸ್ಕೋಬೋದು. ಬಟ್ ಫ್ರೆಶ್ಶಾಗಿ ಅಲ್ಲೇ ಮಾಡಿ ಅಲ್ಲೇ ಮಾಡೋದ್ರಿಂದ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬಿರಿಯಾನಿ ಫ್ಲೇವರು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಪ್ಲೇಟ್ಗೆ ಹಾಕಿ ಇದನ್ನು ತಣ್ಣಗಾಗೋಕ್ಕೆ ಅಂತ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರನೇ ಇದನ್ನು ಪೌಡ್ರ್ ಮಾಡಬೇಕು. ಅಲ್ಲಿ ತನಕ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲೊಂದು ಚಿಕನ್ ಡ್ರೈನ ಮಾಡ್ತಾಯಿದ್ದೀನಿ ನಾನು. ಚಿಕನ್ನ 2 ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ, ಬಿರಿಯಾನಿಗೆ ಬೇರೆ ಗ್ರೇವಿಗೆ ಬೇರೆ ಅಂತ. ಇವಾಗ ನಾನು ಗ್ರೇವಿಗೆ ಇವಾಗ ಮ್ಯಾರಿನೇಷನ್ನ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನು ಅರಿಶಿನದ ಪುಡಿ, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 1.25 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಅಥವಾ ಅರ್ಧ ಗಂಟೆ ಮ್ಯಾರಿನೇಷನ್ ಆಗೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಅದನ್ನು ನೆನೆಯೋದಕ್ಕೆ ಅಂತ ಬಿಟ್ಬಿಡಬೇಕು. ಇದ್ರ ಮೇಲ್ಗಡೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರನೂ ಅಷ್ಟೇ ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಇಟ್ಬಿಡೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ ನಂತರ ನಾವು ತಣ್ಣಗಾಗಿತ್ತಲ್ಲ ಆ ಮಸಾಲಾನ ಪೌಡ್ರ್ ಮಾಡ್ಕೊಳ್ಬೇಕು. ಬಿರಿಯಾನಿ ಮಸಾಲ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟ್ ಈ ಪೌಡ್ರ್ ಮಾಡ್ಕೊಂಡಿದ ನಂತರ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡ್ತಾ ತಟ್ಟಂತ ಬಿರಿಯಾನಿ ಪೌಡ್ರು ರೆಡಿನೇ ಆಗೋಯಿತು. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಯಾವಾಗಾದ್ರೂ ಬಳಸ್ಬೋದು. ಇದೊಂದು ಮಸಾಲ ಪೌಡ್ರ್ ಹಾಕಿದ್ರೆ ಸಾಕು, ನೀವು ಬೇರೆ ಯಾವುದೇ ಥರ ಪೌಡ್ರ್ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ಬಿರಿಯಾನಿಗೋಸ್ಕರ ನಾನು ಒಂದು ಮಸಾಲೆನ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಮೊದಲಿಗೆ ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಇಲ್ಲಿ 3 ರಿಂದ 4 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದೆ, ಮತ್ತು 1.5 ಇಂಚಾಗುವಷ್ಟು ಶುಂಠಿ ಇದೆ, ಮತ್ತು ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಇದೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಒಂದು ಸ್ವಲ್ಪ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪುಗಳನ್ನೆಲ್ಲ ಮಿಕ್ಸ್ ಮಾಡಿ ಹುರಿಯೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಗ್ರೀನಿಯಾಗಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಯಾವುದೇ ಮಸಾಲನ ನೀವು ರೆಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದಾಗ ಅದು ಫ್ಲೇವರು ಮತ್ತು ತುಂಬಾ ಚೆನ್ನಾಗಿ ಅದು ಘಮ ಬಿಡೋದಕ್ಕೆ ಶುರು ಆಗುತ್ತೆ.
ಆವಾಗ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಅನಿಸಾಗುತ್ತೆ. ಒಂದು 10 ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ, ಅಂದರೆ 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಅಡುಗೆನ ಸ್ಲೋ ಕುಕ್ಕಿಂಗಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನೆಲ್ಲ ಫುಲ್ಲು ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿದ ನಂತರ ಈಗ ಆಯಿತು. ಸೊ ಇವಾಗ ಬಿರಿಯಾನಿನ ರೆಡಿ ಮಾಡ್ಕೊಂಡು ಬಿಡೋಣ. ಬಿರಿಯಾನಿಗೆ ಇಲ್ಲಿ ನಾನು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರೋದು ಸ್ಟೀಮ್ ರೈಸ್ ಆಗಿರೋದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ರಾ ರೈಸ್ಗಾದ್ರೆ ಸ್ವಲ್ಪ ಕಡಿಮೆ ಹಾಕೋದು ನಡೆಯುತ್ತೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಇಷ್ಟು. ಇವಾಗ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಹಾಕ್ತಾಯಿದ್ದೀನಿ. ಕಸೂರಿ ಮೆಥಿನ ಈರುಳ್ಳಿ ಹಾಕಿದ ತಕ್ಷಣ ಹಿಂದೆನೇ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಟೇಸ್ಟು ತುಂಬಾ ಚೆನ್ನಾಗಿ ಬರೋದಕ್ಕೆ ಇದೇ ಮೇಯ್ನ್ ಕಾರಣ. ಈಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು 1 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜು 1 ಟೊಮೊಟೊ ಸಾಕಾಗುತ್ತೆ ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇವಾಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ ಮತ್ತು ರುಬ್ಕೊಂಡಿರೋಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಸೇರಿಸಿದ ನಂತರ ಇದೇನು ಜಾಸ್ತಿ ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಯಾಕಂದರೆ ನಾವು ಮೊದಲೇ ಮಸಾಲಾನ ಹುರಿದು ಮಸಾಲ ಪೇಸ್ಟ್ನ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದನ್ನು ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಒಂದು 2-3 ಸತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬಾ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿ ಇಮಿಡಿಯೇಟ್ ಹಾಕಿದ ತಕ್ಷಣ ಎಣ್ಣೆ ಬಿಟ್ಕೊಳ್ತು ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ಅದು ಬೇಯ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು. ಸೊ ಫ್ಲೇವರ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ನಾನಂತೂ. ನೋಡಿ ಇವಾಗ ಎತ್ತಿಟ್ಕೊಂಡಿದ್ದೆಲ್ಲ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಚಿಕನ್ನ ಸೇರಿಸ್ಕೊಳ್ತಿದ್ದೀನಿ. ಚಿಕನ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ. ಚಿಕನ್ ಜೊತೆಗೆ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಉಪ್ಪು ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಅಡುಗೆನೂ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ ಜೊತೆಗೆ ಪೀಸ್ನ ಸೇರಿಸ್ಕೊಂಡು ತಿಂತಾಯಿದ್ರೆ ಅದ್ರದ್ದು ಮಜಾನೇ ಬೇರೆ. ಸೊ ಹಾಗಾಗಿ ಈ ರೀತಿ ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಇವಾಗ ಚಿಕನೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ ಮತ್ತು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ನಲ್ವ ಆ ಮಸಾಲ ಪೌಡ್ರನ್ನ ನಾನಿಲ್ಲಿ 1.5ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಲೋಟ ಅಕ್ಕಿಗೆ ಮಾಡ್ತಿರೋದು. 2ರಿಂದ 2.5 ಲೋಟ ಅಕ್ಕಿಗೆ ನಿಮಗೆ ಆರಾಮ್ಸೆ ಸಾಕಾಗುತ್ತೆ. ನೀವು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಸಾಲ ಹಾಕಿದ ನಂತರ ಆದಷ್ಟು ಕಡಿಮೆ ಊರಿನಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಯಾಕಂದರೆ ಪಾತ್ರೆ ಎಲ್ಲ ಡ್ರೈ ಆಗಿರುತ್ತಲ್ವ, ಡ್ರೈ ಆಗಿರೋ ಪಾತ್ರೆಗೆ ನೀವು ಇಮಿಡಿಯೇಟ್ ನೀರು ಹಾಕ್ತು ಅಂತ ಹೇಳಿದ್ರೆ ಅದು ಫ್ಲೇವರ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚಿಕನ್ ಎಲ್ಲ ಬೆಂದಿದೆ, ಎಣ್ಣೆನೂ ಬಿಟ್ಕೊಂಡಿದೆ. ಸೊ ಇವಾಗ ನೀರು ಸೇರಿಸೋವಂಥ ಸಮಯ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದು 4 ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಕ್ವಾಂಟಿಟಿಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಇವಾಗ ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಯೋಕೆ ಬಿಡ್ತೀನಿ. ನಾನಿಲ್ಲಿ ಸೇರಿಸ್ತಾ ಇರೋವಂಥದ್ದು ಬಿಸಿನೀರು. ಸೊ ಏನು ಅಂತ ಹೇಳಿದ್ರೆ ಈ ಥರ ರೈಸ್ ಬಾತು ಪಲಾವ್ ಮಾಡಿದಾಗ ರೈಸ್ಗೆ ಬಿಸಿನೀರನ್ನ ಸೇರಿಸಿದ ತಕ್ಷಣ ಬೇಗನೂ ಆಗುತ್ತೆ ಮತ್ತು ಅದ್ರದ್ದು ಫ್ಲೇವರ್ ಹಾಗೆ ರಿಟರ್ನ್ ಆಗಿರುತ್ತೆ, ಅದರೊಳಗಡೆ ಇರುತ್ತೆ. ಸೊ ನೀವು ತಣ್ಣೀರು ಹಾಕ್ತು ಅಂತ ಹೇಳಿದ್ರೆ ಫ್ಲೇವರೆಲ್ಲ ಎವಾಪ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ತೊಳೆದಿರೋ ಅಕ್ಕಿ ಅಷ್ಟೇ, ಯಾವುದೇ ಥರ ಅಕ್ಕಿನ ನಾನು ನೆನೆಸ್ಕೊಂಡಿಲ್ಲ. ಜಸ್ಟ್ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 1 ವಿಜಿಲ್ ಕೂಗಿಸ್ಬೇಕಾಗತ್ತೆ. ಮುಚ್ಚಳ ಮುಚ್ಚಿ ಕೂಗ್ಸೋದಕ್ಕಿಂತ ಮೊದಲು ನಾನು ಇದ್ರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ. ಬಟ್ ಅದರದ್ದು ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಸೊ ಇವಾಗ ಶಿಫ್ಟ್ ಮಾಡ್ತಾ ಇದ್ದೀನಿ. ಒಂದು ಕಡೆಗೆ ಬಿರಿಯಾನಿ ಆಗಲಿ ಅಂತ ಒಂದು ಕಡೆ ಗಾರ್ಲಿಕ್ ಚಿಕನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೂ ಇಲ್ಲ, ತುಂಬಾ ಸಿಂಪಲ್ಲು. ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಚಿಕನ್ನು, ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ಈಗ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಕನ್ನು ಚೆನ್ನಾಗಿ ಇವಾಗ ಈ ನೀರೆಲ್ಲ ಚೆನ್ನಾಗಿ ಚಿಕನ್ ಬೇಯಬೇಕು. ಬೇಕು ಅಂದರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಬಿರಿಯಾನಿನ ಓಪನ್ ಮಾಡಿದ್ದೀನಿ, ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಸ್ವಲ್ಪ ಬಾಸ್ಮತಿ ರೈಸ್ನ ಮಿಕ್ಸ್ ಮಾಡಿದ್ದೆ, ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಈ ಥರ ಹೆಚ್ಚು ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಬಿರಿಯಾನಿನ ಎಲ್ಲರೂ ಖಂಡಿತ ಟ್ರೈ ಮಾಡಿ. ನೋಡಿ, ಚಿಕನ್ ಪೂರ್ತಿ ಬೆಂದಿದೆ. ಈ ರೀತಿ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗುವಷ್ಟು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಒಂದು 4ರಿಂದ 5 ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಸೀಳು ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು, ಬೆಳ್ಳುಳ್ಳಿ ಚೆನ್ನಾಗಿ ಫ್ಲೇವರ್ನ ಬಿಡಬೇಕು. ಸೊ ಇವಾಗ ಈ ರೀತಿ ಚೆನ್ನಾಗಿ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಜಾಸ್ತಿ ಬೇಡ. ಇವಾಗ ಇದು ಒಗ್ಗರಣೆ ರೆಡಿ ಆಗುತ್ತೆ. ಇವಾಗ ನಾವು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಮನೇಲಿ ಇತ್ತು ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ಘಮ ಬಂದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಇದನ್ನು ಇಮಿಡಿಯೇಟ್ ಚಿಕನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ಚಿಕನ್ಗೆ ರೀತಿ ಒಗ್ಗರಣೆ ಹಾಕ್ಕೊಂಡು ಈಗ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಇವಾಗ ಒಗ್ಗರಣೆ ಹಾಕಿದ್ದೀವಲ್ವ, ಒಗ್ಗರಣೆ ಫ್ಲೇವರ್ ಚಿಕನ್ಗೆಲ್ಲ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಗಾರ್ಲಿಕ್ ಚಿಕನ್ ರೆಡಿ ಆಗುತ್ತೆ. ಇದನ್ನು ಬಿರಿಯಾನಿ ಜೊತೆಗೆ ಅಂತ ನಾನು ಮಾಡಿದ್ದು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ, ಸ್ವಲ್ಪ ರಾಯ್ತ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಚಿಕನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು, ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಟೇಸ್ಟಿಯಾಗಿರೋ ಗಾರ್ಲಿಕ್ ಚಿಕನ್ ರೆಡಿ ಆಯಿತು ಸೂಪರ್ ಫಾಸ್ಟಾಗಿ. ಮತ್ತೇನು ಅಂತ ಹೇಳಿದ್ರೆ, ನಾನು ಇಮಿಡಿಯೇಟ್ ಚಿಕನ್ ಈಗ ನಾವು ನಾನ್ ವೆಜ್ ಮಾಡಲಿ ವೆಜ್ ಮಾಡಲಿ ಏನೇ ಮಾಡಿದ್ರು ನಾನು ಇಮಿಡಿಯೇಟು ಸ್ಟವ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಟೈಮು ಅಂದರೆ ಈಗ ಬೇರೆ ಟೈಮಲ್ಲಿ ಇವಾಗ ಸ್ಟವ್ ಮೇಲೆಲ್ಲ ಚೆಲ್ಲಿದ್ರೆ ಅದೆಲ್ಲ ಹಾಗೇ ಇರುತ್ತೆ. ಸೊ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಇಮಿಡಿಯೇಟು ನಾವು ಕ್ಲೀನ್ ಮಾಡ್ಕೊತಂದ್ರೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ನಮಗೂ ಈಸಿ ಆಗುತ್ತೆ. ಮತ್ತು ಊಟ ಎಲ್ಲ ಆದಮೇಲೆ ನಾವು ನೀಟಾಗಿ ಪಾತ್ರೆ ಒಂದು ನೀಟಾಗಿ ವಾಶ್ ಮಾಡಿಟ್ರೆ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ನೋಡಿ, ಬಿರಿಯಾನಿನ ನಾನು ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಿಕನ್ನು, ರಾಯ್ತ, ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಡಯಟ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರನ್ನ ಕುಡಿದು ನಂತರ ಇಲ್ಲಿ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಗಂಟೆ ಆಗೋವಷ್ಟು ಎಕ್ಸಸೈಸ್ನ ಮಾಡ್ತೀನಿ. ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಅಂತ ಹೇಳಿ. ನೆಕ್ಸ್ಟು ಡಿಟಾಕ್ಸ್ ಡ್ರಿಂಕ್ಗೆ ನಾನಿಲ್ಲಿ ಒಂದು ಎಳ್ನೀರನ್ನ ಕುಡಿತಾ ಇದ್ದೀನಿ. ಎಳ್ನೀರು ತುಂಬಾ ಒಳ್ಳೆಯದಲ್ವ, ಬಾಡಿ ತಂಪಾಗಿಟ್ಟಿರುತ್ತೆ. ಮತ್ತು ನಮ್ಮ ಬಾಡಿಲಿರುವಂತಹ ಕೆಟ್ಟ ಅಂಶನೆಲ್ಲ ತೆಗೆದುಹಾಕೋದಕ್ಕೆ ಎಳ್ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಎಳ್ನೀರನ್ನ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಳ್ನೀರಲ್ಲಿ ಗಂಜಿನ ತೊಗೊಂಡು ಬಂದಿದ್ದೆ. ಸೊ ಆ ಗಂಜಿನೂ ಸಮೇತ ನಾನು ಎಳ್ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ಚಿಯಾ ಸೀಡ್ಸ್ನ 1 ಅವರ್ ಮುಂಚೆನೇ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಅದಕ್ಕೆ ಚಿಯಾ ಸೀಡ್ಸ್ನ ನೆನೆಸ್ಕೊಂಡು ಕುಡಿತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡ್ರೆ ಸಾಕು. ಫೈನಲಿ ನಿನ್ನೆ ಥರ ವರ್ಕೌಟ್ ಮುಗೀತು ಮತ್ತು ಫ್ರೆಶ್ ಅಪ್ ಕೂಡ ಆಗಿದ್ದಾಯಿತು. ಈಗ ನಾನು ಒಂದು ಅರ್ಧ ಆರೆಂಜ್ನ ತೊಗೊಂಡಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ನಾನು, ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡ್ದಿರೋದಷ್ಟೇ, ಎಳ್ನೀರಿಗೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡ್ದಿದ್ದಷ್ಟೇ, ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಇವಾಗ ಆರೆಂಜ್ ತಿಂದು ಆವಾಗಲೇ 11:30 ಆಗಿದೆ ಟೈಮು. ಇವಾಗ ಏನಾದರೂ ಒಂದು ಸ್ಮೂದಿ ಮಾಡ್ಕೊಂಬಿಡ್ತೀನಿ ಅಷ್ಟೇ ಬ್ರೇಕ್ಫಾಸ್ಟ್ಗೆ. ಮತ್ತು ಬ್ರೇಕ್ಫಾಸ್ಟ್ ರೈಸ್ ಆ ಥರದ್ದೆಲ್ಲ ಏನೂ ತಿನ್ನೋಕ್ಕೆ ಹೋಗಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಹಸ್ಬೆಂಡ್ಗೆ, ಮತ್ತು ಅವ್ರಿಗೆ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿ ಮಜ್ಜಿಗೆ ಮಾಡಿ ಕೊಟ್ಟು ಕಳಿಸಿದ್ದೆ. ಇವಾಗ ನಾನು ಅದು ರೈಸ್ ಏನು ತಿನ್ನೋದಿಲ್ಲ, ಒಂದು ಸ್ಮೂದಿ ಮಾಡ್ಕೊಂಬಿಡ್ತೀನಿ, ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟು ಮಧ್ಯಾಹ್ನ ಮುದ್ದೆ, ರೈಸು ಮತ್ತು ಏನಾದ್ರೂ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಅಥವಾ ಮೊಸಪ್ಪು ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮತ್ತು ಮಗುನ ಸ್ಕೂಲಿಂದ ಕರ್ಕೊಂಡು ಬಂದ ನಂತರನೇ ನಾನು ಅಡುಗೆನ ಮಾಡ್ಕೋಬೇಕು, ಯಾಕಂದರೆ ಟೈಮ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ಆ ರೆಸಿಪಿನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇದು ಬಂದು ನಂದು ಫುಡ್ ಮೆನ್ಯೂ. ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಮಾಡ್ಕೊಂಡಿರೋದೇನು ಅಂದರೆ ಡಿಟಾಕ್ಸ್ ಡ್ರಿಂಕ್ಗಳದು. ಹಾಗೆ ಇದು ನನಗೆ ತುಂಬಾ ಈಸಿ ಆಗುತ್ತೆ ಅಂತ ಇದೊಂದು ಫಾಲೋ ಮಾಡ್ತೀನಿ ನಾನು.
ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಲ್ಲಿ ಕರ್ಬೂಜದು ಒಂದು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ದಿನ ಆಗಿತ್ತು ಕರ್ಬೂಜ ತಂದು, ಅದನ್ನು ಹಾಗೆ ಇಟ್ಬಿಟ್ಟಿದೆ. ಸೊ ಇವತ್ತು ಅದನ್ನು ಯೂಸ್ ಮಾಡಿಕೊಂಡು ಒಂದು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸ್ಮೂದಿ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ನಿಮಗೆ 2-3 ಅವರ್ ಅಥವಾ 4 ಅವರ್ ತನಕ ನಿಮಗೆ ಹೊಟ್ಟೆನೇ ಹಶ್ವಾಗೋದಿಲ್ಲ, ಅದೇ ಫಿಲ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬನಾನೂ ಯೂಸ್ ಮಾಡ್ಕೊಳ್ತಿದ್ದೀನಿ, ಬಾಳೆಹಣ್ಣು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಬೇಕು ಅಂದರೆ ಪಚ್ಚ ಬಾಳೆಹಣ್ಣು ತೊಗೊಳ್ಬೋದು. ಬಟ್ ಇದೇ ಅದಕ್ಕೆ ಏಲಕ್ಕಿ ಬಾಳೆಹಣ್ಣೆ ಚೆನ್ನಾಗಿರುತ್ತೆ ಪಚ್ಚ ಬಾಳೆಹಣ್ಣಿಗಿಂತ. ಸೊ ಹಾಗಾಗಿ ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ಕರ್ಬೂಜ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ವಾಟರಿ ಕಂಟೆಂಟ್ ನಮ್ಮ ಬಾಡಿಲಿರೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ಥರ ಸ್ಮೂದಿಗಳನ್ನ ಕುಡಿದ್ರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಮತ್ತು ಬೇಗನೆ ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ನೋಡಿ ಅದೆರಡನ್ನೂ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನೂ ಹಾಕ್ಕೊಂಡಿಲ್ಲ. ಮತ್ತು ಇದಕ್ಕೊಂದು ಸ್ವಲ್ಪ ಹಾಲನ್ನ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವುದು ಹಾಲು ಏನೂ ಹಾಕ್ಕೊಂಡಿಲ್ಲ. ಮತ್ತು ಇದ್ರ ಮೇಲ್ಗಡೆ ಸ್ವಲ್ಪ ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ಆ ಕುಂಬಳಕಾಯಿ ಬೀಜ ಹಾಕ್ಕೊಳ್ಳೋದ್ರಿಂದ ಏನು ಅಂತ ಹೇಳಿದ್ರೆ, ಆ ಕುಂಬಳಕಾಯಿ ಬೀಜ ಬಾಯಿಗೆ ಮಧ್ಯ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು ಕುಂಬಳಕಾಯಿ ಬೀಜ. ಅದಕ್ಕೋಸ್ಕರ ಬೇಕು ಅಂದರೆ ನೀವು ಇದು ಸಕ್ಕರೆ ಬದಲು ನೀವು ಕಲ್ಸಕ್ಕರೆನ ಬಳಸ್ಕೊಳ್ಬೋದು, ಇಲ್ಲಾಂದರೆ ಖರ್ಜೂರನ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಅನ್ನ ಮತ್ತು ಉಪ್ಸಾರನ್ನ ಮಾಡ್ಕೊಂಡಿದ್ದೆ, ಮತ್ತು ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೌತೆಕಾಯಿ ಹೀರೆಕಾಯಿ ಪಲ್ಯ ತೊಗೊಂಡಿದ್ದೀನಿ. ನಾನು ಬೇರೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅರ್ಜೆಂಟಿಗೆ ಉಪ್ಸಾರೇ ಓಕೆ, ಮತ್ತು ಸ್ವಲ್ಪ ತರಕಾರಿ ಇತ್ತು ಅಂತ ಹೇಳ್ಬಿಟ್ಟು ಇದನ್ನೇ ಮಾಡಿಕೊಂಡೆ. ಒಂದು ಸಣ್ಣ ಬೌಲಲ್ಲಿ ರೈಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ. ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಸಂಜೆ ಆವಾಗಲೇ 6 ಗಂಟೆ ಆಗಿತ್ತು. ನಾನು ಇವಾಗ ಏನಾದ್ರು ಒಂಚೂರು ಸ್ನ್ಯಾಕ್ಸ್ ಮಾಡ್ಕೋಬೇಕು, ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕಡಲೆಬೀಜನ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು ಹಿಡಿಗಿಂತ ಕಡಿಮೆ ಆಗುವಷ್ಟು, ಒಂದು ಒಳಮುಷ್ಟಿ ಆಗುವಷ್ಟು ಕಡಲೆಬೀಜನ ತೊಗೊತಾ ಇದ್ದೀನಿ ನಾನು. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೋಬೋದು, ಇದೇನು ತೊಂದರೆ ಇಲ್ಲ. ಇವಾಗ ಒಂದು ಸಣ್ಣ ಉರಿನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಏನೂ ಇಲ್ಲ, 1.5 ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ 2 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇಮಿಡಿಯೇಟು ಕಡಲೆಬೀಜಕ್ಕೆ ಸೇರಿಸ್ಕೊಂಡು ಈ ರೀತಿ ಡ್ರೈ ಆಗೋವರೆಗೂ ಹುರ್ಕೋಬೇಕು. ನೀರು ಫುಲ್ ಡ್ರೈ ಆಗಿ ಈ ರೀತಿ ಆಗಬೇಕು, ಕಡಲೆಬೀಜ ಫುಲ್ ಮತ್ತು ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಸ್ನ್ಯಾಕ್ಸು ರೆಡಿ ಆಗಿಬಿಡುತ್ತೆ. ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ. ಬೇಕು ಅಂದರೆ ಈ ಡಯಟ್ ಮಾಡೋರಿಗೆ ತುಂಬ ಕ್ರೇವಿಂಗ್ಸು, ಅದು ತಿನ್ನಬೇಕು ಇದು ತಿನ್ನಬೇಕು, ಬೇಡದೇ ಇರೋ ತಿಂಡಿಗಳೆಲ್ಲ ನೆನಪಾಗ್ತಿರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಈ ಥರ ಏನಾದ್ರು ಮನೇಲೇ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆಯಿಲಿ ಫುಡ್ಡು ಅಲ್ಲ, ಸ್ವಲ್ಪ ಬಾಯಿಗೂ ರುಚಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಡಿಮಾರ್ಟಿಂದ ತಂದಿರೋದು ಐಟಮ್ಗಳನ್ನ ತೆಗೆದಿಡಬೇಕು. ನೋಡಿ ಕಡಲೆಬೀಜನ ಹಂಗೆ ತಿನ್ಕೊಂಡು ಇವಾಗ ಐಟಮ್ಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ತಂದಿದ್ದನ್ನೆಲ್ಲನೂ ಇಟ್ಕೊಳ್ಳೋದಕ್ಕಿಂತ ಅದಾದ್ರ ಜಾಗಕ್ಕೆ ಸೇರಿಸ್ತೀವಲ್ಲ, ಆವಾಗಲೇ ಸ್ವಲ್ಪ ತಲೆನೋವು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ರೆಡಿ ಮಾಡಿಬಿಡೋಣ. ಅದಲ್ಲದೆ ಒಂದು ಬರ್ಡೇ ಪಾರ್ಟಿ ಬೇರೆ ಇದೆ. ಸೊ ಹಾಗಾಗಿ ಮೊದಲು ಇದನ್ನ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿ ನನ್ನ ಡ್ರೈ ಫ್ರೂಟ್ಸು ಮತ್ತು ಕಾಳುಗಳು, ದಿನಸಿ ಎಲ್ಲ ಏನೇನು ಬೇಕು ಅಂತ ಹೇಳಿ ಒಂದು ಐಡಿಯಾ ಇರುತ್ತೆ. ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಪರೋಟ ತೊಗೊಂಡಿದ್ದಾರೆ ಇವತ್ತು, ಏನೋ ಅಂತ ಗೊತ್ತಿಲ್ಲ, ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ. ಬಟ್ ಮೈದಾ ಹಿಟ್ಟು ನಾನು ಜಾಸ್ತಿ ಬಳಸೋದಿಲ್ಲ, ಮೈದಾ ಪದಾರ್ಥನೂ ಬಳಸೋಲ್ಲ. ಇದೇ ಫಸ್ಟ್ ತೊಗೊಬಂದಿರೋದು, ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು, ಮನೆಗೆ ಬೇಕಾಗಿರೋಂಥ ಮಸಾಲ ಸ್ಪೈಸಸ್ಸು ಎಲ್ಲನೂ ತೊಗೊಂಡು ಬಂದಿದ್ದೆ. ಇದನ್ನೆಲ್ಲ ಇವಾಗ ಅಂದರೆ ಖಾಲಿಯಾಗಿರೋದಕ್ಕೆಲ್ಲ ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಯಾವ್ಯಾವುದು ಖಾಲಿ ಇದೆ, ಕಾಳುಗಳೇ ಆಗಿರ್ಬೋದು, ಹಿಟ್ಟು ಯಾವುದೇ ಆಗಿರ್ಬೋದು, ಯಾವ್ಯಾವುದು ಖಾಲಿ ಇದೆ ಅದಕ್ಕೆಲ್ಲ ಫಸ್ಟು ಫಿಲ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಫ್ರಿಜ್ಜಲ್ಲಿಡೋ ಅಂಥದ್ದನ್ನ ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಇಲ್ಲ ಅಂದಿದ್ದನ್ನೆಲ್ಲನೂ ಒಂದು ಬ್ಯಾಸ್ಕೆಟ್ಗೆ ಜೋಡಿಸಿ ಇಟ್ಕೊಳ್ತೀನಿ. ಈ ಥರ ನಾವು ಅಂದ್ಕೊತೀವಿ 1 ತಿಂಗಳಿಗೆ ಅಂಥೇಳಿ, ಆಲ್ಮೋಸ್ಟ್ ನನಗಿದು 3 to 4 ಮಂತ್ಸ್ ಬರುತ್ತೆ. ನೋಡಿ ರೀತಿ ಎಲ್ಲನೂ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನಮಗೂ ಈಸಿ ಆಗುತ್ತೆ, ಅಂದರೆ ಬೇಗ ತಗೊಂಡು ಅಡುಗೆ ಮಾಡ್ಬೋದು ಅಂತೇಳಿ ಈ ಥರ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಒಂದು ಬ್ಯಾಸ್ಕೆಟ್ನ ಇಟ್ಕೊಂಡಿದ್ದೀನಿ ನಾನು. ಅದರೊಳಗಡೆ ನೋಡಿ ಇವಾಗ ಡಿಮಾರ್ಟ್ ಕವರೇ ಇಟ್ಟರೆ ಅಲ್ದೋಗ್ಬಿಡುತ್ತೆ ಅಂತ ಒಂದು ನಾರ್ಮಲ್ ರೀಸೈಕ್ಲೇಬಲ್ ಕವರ್ಸ್ ಇದು. ಸೊ ಆ ಕವರ್ನ ಈ ರೀತಿ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಈಸಿ ಆಗುತ್ತೆ ಮತ್ತು ತುಂಬ ದಿನ ಇಟ್ಕೊಳ್ಬೋದು. ಹಾಗಾಗಿ ರೀತಿ ಕವರ್ಗೆ ಎಲ್ಲನೂ ಕಟ್ಟಿ. ಹಾಗೆ ಈವ್ನಿಂಗ್ ಒಂದು ಬರ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ನಾನು, ಹಸ್ಬೆಂಡ್ ಮತ್ತು ಅಚ್ಚು ಹೋಗಿದ್ವಿ. ಅಂದರೆ ಎತ್ತಿಂದು ಸ್ಕೂಲ್ ಫ್ರೆಂಡು ಬರ್ಡೇ ಇತ್ತು. ಸೊ ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೋಗಿದ್ವಿ. ಅಲ್ಲೇ ಊಟ ಆಯಿತು.
ರೈಸ್ ಬಾತು, ಬೀನ್ಸ್ ಪಲ್ಯ ಮತ್ತು ಒಬ್ಬಟ್ಟು ಊಟ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ. ಇವಾಗ ಡಯಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೋದಾಗಲೂ ಅದನ್ನೇ ನಾವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಂದು ಊಟ ಅಲ್ಲೇ ಮುಗೀತು. ನೈಟ್ ಊಟಕ್ಕೆ ಅಲ್ಲೇ ಊಟ ಮಾಡಿಕೊಂಡೆ, ರೈಸ್ನೇ ಊಟ ಮಾಡಿಕೊಂಡೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಹೆಚ್ಚೆಚ್ಚು ವಿಡಿಯೋ ನೋಡಿ ಕಮೆಂಟ್ ಮಾಡಿದಾಗ ನನಗೆ ಆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ, ತುಂಬಾ ಖುಷಿನೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.